ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು KEA ಸಿವಿಲ್ ಪೊಲೀಸ್ ಎಕ್ಸಾಮ್ ರಿಸಲ್ಟ್ ಬಂದಿದೆ ಸರ್, ಮುಂದೆ ಕಟ್ ಆಫ್ ಯಾವಾಗ ಬರುತ್ತೆ, ಫಿಸಿಕಲ್ ಟೆಸ್ಟ್ ಯಾವಾಗಿರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರಿ. ಕಟ್ ಆಫ್ ಯಾವಾಗ ಬರುತ್ತೆ ಸರ್, ಮತ್ತು ಫಿಸಿಕಲ್ ಟೆಸ್ಟ್ ಯಾವಾಗಿರಬಹುದು ಅಂತ ಎಲ್ಲ ಕೇಳ್ತಿದ್ರಿ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ನೀಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫುಲ್ ವಿಡಿಯೋ ನೋಡಿ, ಎಲ್ಲ ಡೀಟೇಲ್ಸ್ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಇದು KEA ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 2/8/2026 ಪರೀಕ್ಷೆ ರೈಟನ್ ಎಕ್ಸಾಮ್ ನಡೀತು. ಓಕೆನಾ. ಮತ್ತು ನಮಗೆ 3ನೇ ತಾರೀಕು KE ಅವರು ಅಧಿಕೃತವಾಗಿ ಒಂದು ಕೀ ಆನ್ಸರ್ ಬಿಟ್ಟರು. ಆ ಕೀ ಆನ್ಸರಲ್ಲಿ ನಾವು ನೋಡ್ಕೊಂಡ್ವಿ, ಒಂದಷ್ಟು ನಾವು ಅಂದಾಜು ಮೇಲೆ ನಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನೋಡ್ಕೊಂಡ್ವಿ. ನಂತರ ಏನಾಯಿತು, ಇವತ್ತು ಪ್ರೆಸೆಂಟೇ ಇಂಡಿಪೆಂಡೆನ್ಸ್ ಡೇ 15ನೇ ತಾರೀಕು 8/2026 ಅಂದರೆ ಈ ದಿನ ರಿಸಲ್ಟ್ನ ಬಿಟ್ಟಿದ್ದಾರೆ KE ಅವರು ಅಧಿಕೃತವಾಗಿ ತಮ್ಮ ರಿಸಲ್ಟ್ನ ಬಿಟ್ಟಿದ್ದಾರೆ. ನಾವು ಏನು ಮಾಡಬೇಕು ಅಂದರೆ ನಮ್ಮ ನಾವು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು ಹಾಕ್ಬಿಟ್ಟು ನಮ್ಮ ರಿಸಲ್ಟ್ ಚೆಕ್ ಮಾಡ್ಕೊಬೋದು. ನೋಡಿ, ನಮ್ಮ ರಿಸಲ್ಟು 45 ಬಂದಿರಲಿ, 35 ಬಂದಿರಲಿ ಅಥವಾ 55 ಬಂದಿರಲಿ, ಇನ್ನು ಅಬೋವ್ ಬಂದಿರಲಿ, ಎಷ್ಟನ ಬಂದಿರಲಿ. 45 ಬಂದಿದ್ರೂ ಟೆನ್ಷನ್ ತಗೊಂಬಿಡಿ, 35 ಬಂದಿದ್ರೂ ಟೆನ್ಷನ್ ತಗೊಂಬಿಡಿ. ಯಾಕಂದರೆ ಇದು ಸ್ವಲ್ಪ ಟಫ್ ಇದ್ದರಿಂದ ಕ್ವಶನ್ ಪೇಪರು ಇದು ಸಹಜವಾಗಿದೆ. ಮಿಸ್ ಆಗಿ ನಿಮ್ಮ ರಿಸರ್ವೇಷನ್ ಕೈ ಹಿಡಿತು ಅಂದರೆ, ನಿಮ್ಮ ಕ್ಯಾಟಗರಿ ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ ಮುಂತಾದ ರಿಸರ್ವೇಷನನ್ನು ಕೈ ಹಿಡೀತು ಅಂದರೆ ನೀವು ನೋಡಿ 35, 36 ಹಿಂಗೆ ತೆಗ್ದಿರೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಹಾಕಿರೋ ಡಿಸ್ಟಿಕ್ ಮೇಲೆ ನಿಂತಿರ್ತದೆ. ನಂತರ ಇದೊಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ಕಟ್ ಆಫ್ ಯಾವಾಗ ಬರುತ್ತೆ ಸರ್ ಅಂತ ತುಂಬ ಜನ ಕೇಳ್ತಿದ್ರಿ ಸರ್, ಕಟ್ ಆಫ್ ಹೇಳಿ ಯಾವಾಗ ಬರುತ್ತೆ ಅಂತ. ಮೊದಲು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ವಿ, ಇವಾಗ ರಿಸಲ್ಟ್ ಬಂದಿದೆ. ಸಾಕಷ್ಟು ಅಭ್ಯರ್ಥಿಗಳು 50 ಮೇಲೂ ಬಂದಿದೆ, ಸಾಕಷ್ಟು ಅಭ್ಯರ್ಥಿಗಳದ್ದು 40 ಮೇಲೂ ಬಂದಿದೆ, ಸಾಕಷ್ಟು ಅಭ್ಯರ್ಥಿಗಳು 38 ಮೇಲೂ ಬಂದಿದೆ. ಹೀಗೆ ಹಲವಾರು ಹಂತವಾಗಿ ಮಾಡಲಾಗಿದೆ. ನೀವು ತೆಗ್ದಿರೋಷ್ಟು ಒಂದ್ಸರಿ ನೋಡ್ಕೊಬೋದು ಎಷ್ಟೆಷ್ಟು ತೆಗ್ದಿದ್ದೀರಾ ಅಂತ. ನೋಡಿ, ಡಿಸ್ಟಿಕ್ ಮೇಲೆ ಡಿಸ್ಟಿಕ್ ವೈಸ್ ನಮಗೆ ಕಟ್ ಆಫ್ ಬಿಡೋದು, ಡಿಸ್ಟಿಕ್ ವೈಸು ಕಟ್ ಆಫ್ ಬಿಡ್ತಾರೆ. ನಾವು ಈ ಡಿಸ್ಟಿಕ್ ವೈಸಲ್ಲಿ ಏನು ಒಬ್ಬೊಬ್ಬರು ಜಾಸ್ತಿ ತೆಗೆದಿರ್ಬೋದು, ಒಂದೊಂದು ಸರಿ ರಿಸರ್ವೇಷನ್ ಕೋಟ ಇರ್ತದೆ. ರಿಸರ್ವೇಷನ್ ನಮಗೇನೋ ಸಿಕ್ತು ಅಂದರೆ ಒಂದು ಸರಿ ಕಡಿಮೆ ಇದ್ರೂ ಕಟ್ ಆಫ್ ಒಳಗೆ ಬಂದುಬಿಡ್ತೀವಿ. ರಿಸರ್ವೇಷನ್ ಇಲ್ಲ, ಇನ್ನೂ ಜಾಸ್ತಿ ಇದೆ, ಅವನದು ಕಟ್ ಆಫ್ ಒಳಗೆ ನಿಂತ್ಕೊಳಲ್ಲ. ಅದಕ್ಕೋಸ್ಕರ ರಿಸರ್ವೇಷನ್ ಇಂಪಾರ್ಟೆಂಟು. ಇವನ್ನೆಲ್ಲ ಏನು ರಿಸರ್ವೇಷನ್ನು, ಕ್ಯಾಟಗರಿ, ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಇವನ್ನೆಲ್ಲ ಅಂದಾಜು ಮಾಡಿ ಒಂದು ಡಿಸ್ಟಿಕ್ ವೈಸು ಕಟ್ ಆಫ್ನ ತೆಗಿಬೇಕಾಗ್ತದೆ. ಇದೇನು ಬೇಗ ಆಗೋ ಕೆಲಸ ಅಲ್ಲ. ಸ್ವಲ್ಪ ಆ ಥರ ಡಿಸ್ಟಿಕ್ ವೈಸು ಕಟ್ ಆಫ್ ತೆಗಿಬೇಕಾಗ್ತದೆ. ನೋಡಿ, ನಿಮ್ಮ ಕ್ಯಾಟಗರಿ ನೋಡಬೇಕು, ನಿಮ್ಮ ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ನಿಮ್ಮ ಮಾರ್ಕ್ಸು ಎಷ್ಟು ತೆಗ್ದಿರ್ತೀರ ನೋಡಿ, ಆ ಮಾರ್ಕ್ಸು, ನೀವು ಅಪ್ಲೈ ಮಾಡಿರೋ ಡಿಸ್ಟಿಕ್ಕು, ಇವನ್ನೆಲ್ಲ ಪರಿಗಣನೆಗೆ ತಗೊಂಡು ಆಮೇಕಿಂದ ಕಟ್ ಆಫ್ ಬಿಡಬೇಕಾಗ್ತದೆ. ಅದಕ್ಕೆ ಎಷ್ಟು ಟೈಮ್ ಹಿಡಿತದೆ ನೋಡಿ. ಇವತ್ತು ಆಲ್ರೆಡಿ 15ನೇ ತಾರೀಕು ರಿಸಲ್ಟ್ ಬಂದಿದೆ. ನೋಡಿ, ಕಟ್ ಆಫ್ ಬಿಡಲಿಕ್ಕೆ ಸುಮಾರು 3ರಿಂದ 4 ದಿವಸ ಬೇಕಾಗ್ತದೆ. 4-5 ದಿವಸ ಅಂದ್ಕೊಳ್ಳಿ, ಮಿನಿಮಮ್ 3 ದಿವಸ ಅಂದ್ಕೊಳ್ಳಪ್ಪ. ಇವ್ರೇನ ಫಾಸ್ಟಾಗಿ ವರ್ಕ್ ಮಾಡಿ ಬೇಗ ಕಟ್ ಆಫ್ ಅನಾಲಿಸಿಸ್ ಮಾಡಿಬಿಟ್ರು ಅಂದರೆ, ಶಾರ್ಟ್ ಲಿಸ್ಟ್ ಮಾಡಿಬಿಟ್ರು ಅಂದರೆ, ಇನ್ನು 3ರಿಂದ 5 ದಿನದೊಳಗೆ KE ಅವರು ಅಧಿಕೃತವಾಗಿ ಕಟ್ ಆಫ್ ಬಿಡುಗಡೆ ಮಾಡಿಬಿಡ್ತಾರೆ. ನೀವು ಕಟ್ ಆಫ್ ಒಳಗೆ ಬಂದಿದ್ದೀರಾ, ಒಂದು ಲೀಸ್ಟ್ ಬಿಡ್ತಾರೆ, ಅದನ್ನು ವಿಡಿಯೋ ಮಾಡಾಕ್ತೀನಿ. ಒಂದು ಲೀಸ್ಟ್ ಬಿಡ್ತಾರೆ, ಅದರಲ್ಲಿ ನಿಮ್ಮ ಹೆಸರಿದೆಯಾ ಅಂತ ನೋಡ್ಕೊಬೇಕಾಗ್ತದೆ ಅಷ್ಟೇ. ನಿಮ್ಮ ಹೆಸರಿದೆಯಾ, ನೀವು ಅದರೊಳಗೆ ಬಂದಿದ್ದೀರಾ, ಯಾವ ಡಿಸ್ಟಿಕ್ ಅಪ್ಲೈ ಮಾಡಿದ್ರಿ, ನೀವು ಅಪ್ಲೈ ಮಾಡಿರೋದು ಯಾವುದೋ ಡಿಸ್ಟಿಕ್ಕು, ಇನ್ನೊಂದು ನೋಡಿದ್ರೆ ನೀವು ಅಲ್ಲಿ ಕಾಣಲ್ಲ. ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡಿರ್ತೀರೋ ಆ ಡಿಸ್ಟಿಕಲ್ಲಿ ನಿಮ್ಮ ಹೆಸರಿದೆಯಾ, ಆ ಥರ ಚೆಕ್ ಮಾಡ್ಕೊಬೇಕಾಗ್ತದೆ. ನೋಡಿ, ಅಲ್ಲೆಲ್ಲ ರಿಸರ್ವೇಷನ್ ತೆಗೆದು ಮಾಡೋದ್ರಿಂದ ಸುಮಾರು 3ರಿಂದ 5 ದಿವಸ ಬೇಕಾಗ್ತದೆ. ಇಲ್ಲಾಂದರೆ ಇನ್ನೂ ಒಂಚೂರು ತ್ವರಿತಗತಿಯಲ್ಲಿ ಏನಾದರೂ ಮಾಡಿದ್ರು ಅಂದರೆ ಅದು ಇನ್ನೂ ಕಡಿಮೆ ಸಮಯದಲ್ಲಿ ಮಾಡಬಹುದು. ನೋಡಿ, ಕಟ್ ಆಫ್ ಒಳಗೆ ನಿಂತ್ಕೊಂಡು ತೊಂದಿದ ತಕ್ಷಣ ಸುಮ್ಮನೆ ಆಗಬೇಡಿ. ಇವಾಗ ಹೆಂಗೋ ನೀವೇನೋ ಒಂದು 35, 38, 40, 45, 48, 55 ಎಷ್ಟೋ ತೆಗ್ದಿದ್ದೀರಾ ಅಂದ್ಕೊಳ್ಳಿ.
ನನ್ನ ಪ್ರಕಾರ 35 ಮೇಲೆ ಬಂದಿರ್ತೈತೆ ನೋಡಿ. 35 ಮೇಲೆ ಬಂದಿರೋರು ಎಲ್ಲ ಫಿಸಿಕಲ್ಗೆ ರೆಡಿಯಾಗಿ. ಯಾಕಂದರೆ ನೀವು ಏನಾರ ರಿಸರ್ವೇಷನ್ ಕೈ ಹಿಡಿತೋ ಇಲ್ಲ ಇನ್ನೊಂದೇನೋ ಕೈ ಹಿಡಿತು ಅಂದರೆ ನೀವು ಮೆರಿಟ್ ಲಿಸ್ಟಲ್ಲಿ ಬರ್ತೀರಾ, ಅಂದರೆ ಕಟ್ ಆಫ್ ಒಳಗೆ ಬಂದುಬಿಡ್ತೀರಾ, ನಿಮ್ಮ ಹೆಸರು ಬಂದುಬಿಡ್ತದೆ. ಆವಾಗ ನೀವು ಹಿಂದೆನೇ ಟೈಮ್ ಕೊಡಲ್ಲ ಅವರು, ಹಂಗೆ ಫಿಸಿಕಲ್ಗೆ ಆಲ್ ಟಿಕೆಟು ಕಳಿಸ್ಬಿಡ್ತಾರೆ. ನಿಮ್ಮ ಯಾವ ಕೇಂದ್ರಕ್ಕೆ ಬರಬೇಕು ಫಿಸಿಕಲ್ಗೆ ಅಂತ ಹೇಳ್ಬಿಟ್ಟು ಅವಾಗೆ ಆಲ್ ಟಿಕೆಟ್ ಕಳಿಸ್ತಾರೆ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅದಕ್ಕೆ ಮೊದಲು ಫಿಸಿಕಲ್ಗೆ ರೆಡಿಯಾಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಫಿಸಿಕಲಲ್ಲಿ ಟೆಸ್ಟಲ್ಲಿ ಪಾಸ್ ಆಗ್ಬೋದು. ನೋಡಿ, ಇನ್ನೊಂದು ಪ್ರಶ್ನೆ ಕೇಳ್ತಿದ್ರಲ್ಲ, ಇದಕ್ಕೆ ಉತ್ತರ ಏನು? ಇನ್ನು 3-4 ದಿವಸದಲ್ಲಿ KE ಅವರು ಅಧಿಕೃತವಾಗಿ ಕಟ್ ಆಫ್ ಮಾಡಿಬಿಡ್ತಾರೆ. ನಂತರ ಫಿಸಿಕಲ್ ಯಾವಾಗ ಸರ್ ಅಂತ ತುಂಬ ಜನ ಕೇಳ್ತಿದ್ರಿ, ಅದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ, ಫಿಸಿಕಲ್ ಟೆಸ್ಟ್ ಯಾವಾಗ ಸರ್? ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಡೆಯೋ ಚಾನ್ಸಸ್ 90% ಚಾನ್ಸಸ್. ಯಾವಾಗ? ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪಕ್ಕಾ ನಡೀತದೆ. ಯಾವುದು? ಫಿಸಿಕಲ್ ಟೆಸ್ಟು ಪಕ್ಕಾ ನಡೀಬಹುದು. 90% ನಡೀತದೆ, ಅದ್ರ ಬಗ್ಗೆ ಚಿಂತೆ ಬೇಡ. ಅದಕ್ಕೋಸ್ಕರ ನಿಮ್ಗಿರೋದಿನ್ನ ಕಡಿಮೆ ಟೈಮ್ ಕಡಿಮೆ ಇದೆ. ಅದಕ್ಕೋಸ್ಕರ ನಾನು ಹೇಳ್ದರು 35 ಮೇಲೆ ಯಾರ್ಯಾರು ಬಂದಿರ್ತದೋ ಆಲ್ರೆಡಿ ಫಿಸಿಕಲ್ ಸ್ಟಾರ್ಟ್ ಮಾಡಿ. ಫಿಸಿಕಲ್ ಟೆಸ್ಟ್ಗೆ ಏನೇನು ಬೇಕೋ, ರನ್ನಿಂಗ್ ಇರಲಿ, ಶಾರ್ಟ್ ಪುಟ್ಟು, ಹೈ ಜಂಪು, ಲಾಂಗ್ ಜಂಪು, ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಇರಲಿ. ಅಕಸ್ಮಾತ್ ನೀವೇನ ಮೆರಿಟ್ ಲಿಸ್ಟಲ್ಲಿ ಬಂತು ಅಂದರೆ ನೋಡಿ, ನೀವು ಕಡಿಮೆ ತೆಗ್ದಿರಬಹುದು. ಅಕಸ್ಮಾತ್ 38, 37 ಎಷ್ಟೋ ತೆಗ್ದಿರ್ತೀರ. ಅಕಸ್ಮಾತ್ ಮಿಸ್ಸಾಗಿ ಬಂದುಬಿಟ್ಟಿದ್ರೆ ಅಂದ್ಕೊಳ್ಳಿ, ಕಡಿಮೆ ತೆಗ್ದಿರೋರು ಒಳ್ಳೆ ಚೆನ್ನಾಗಿ ಅಲ್ಲಿ ಫಿಸಿಕಲಾಗಿ ಒಳ್ಳೆ ಟೆಸ್ಟಲ್ಲಿ ಪಾಸ್ ಆಗಿಬಿಟ್ರೆ ಸೆಲೆಕ್ಟ್ ಆಗ್ಬಿಡ್ತೀರ ಕಣ್ರಿ. ಅದಕ್ಕೆ ಹೇಳ್ತಾ ಇರೋದು ನಾನು, ಆದಷ್ಟು ಫಿಸಿಕಲ್ ಇನ್ನೂ ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಫಿಸಿಕಲ್ ಟೆಸ್ಟ್ಗೆ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಇನ್ನೇನು ಬಂದುಬಿಡ್ತೈತೆ. ಇವಾಗ ನಾಳೆ ನಾಡ್ದು ಅಷ್ಟೊತ್ತಿಗೆ ಇನ್ನೊಂದು 3-4 ದಿವಸದೊಳಗೆ ಕಟ್ ಆಫ್ ಬಿಟ್ಬಿಡ್ತಾರೆ. ನೀವು ಕಟ್ ಆಫ್ ಬಿಟ್ಟಿದ ಮೇಲೆ ನಿಮ್ಗೆ ಜಾಸ್ತಿ ಟೈಮ್ ಸಿಗೋಲ್ಲ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡೋಣ ಅದು ಇದು ಅನ್ನೋದಕ್ಕೆ ಜಾಸ್ತಿ ಟೈಮ್ ಸಿಗೋಲ್ಲ. ಅದಕ್ಕೆ ಈಗಲೇ ಫಿಸಿಕಲ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಆಲ್ರೆಡಿ ಇನ್ನೊಂದು 2 ದಿವಸ ಆದಮೇಲೆ ಫಿಸಿಕಲ್ಗೆ ಯಾವ್ಯಾವ ಕೇಂದ್ರ ಇದೆ, ಫಿಸಿಕಲ್ ಟೆಸ್ಟ್ ಮಾಡಲಿಕ್ಕೆ ಯಾವ್ಯಾವ ಕೇಂದ್ರಗಳು, ಸೆಂಟರ್ಸ್ ಯಾವ್ಯಾವಿದೆ ಅಂತಲೂ ಲೀಸ್ಟ್ ಬಿಡ್ತಾರೆ. ಆ ಲೀಸ್ಟ್ ನೋಡ್ಕೊಬೇಕಾಗ್ತದೆ ನೀವು. ಯಾಕಂದರೆ ತುಂಬ ಇಂಪಾರ್ಟೆಂಟು. ಮುಂದಿನ ಹಂತ ಏನು ಅಂದರೆ, ನೀವು ಫಿಸಿಕಲ್ಗೆ ಮೆರಿಟ್ ಲಿಸ್ಟಲ್ಲಿ ಅಂದರೆ ಕಟ್ ಆಫ್ ಒಳಗೆ ಬಂದುಬಿಟ್ರಿ ಅಂದರೆ ನೀವು ಫಿಸಿಕಲ್ಗೆ ಹೋಗ್ಬೇಕಾಗ್ತದೆ. ಒಂದು ಸೆಂಟ್ರ್ ಇರ್ತದೆ, ನಿಮಗೊಂದು ಆಲ್ ಟಿಕೆಟ್ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲೀನಾಗಿ ರನ್ನಿಂಗ್ ಇರ್ಬೋದು, ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು, ಇವನ್ನೆಲ್ಲ ಒಂದು ನಿರ್ದಿಷ್ಟ ನಿಗದಿತ ಇದಿರ್ತದೆ. ಅದನ್ನು ನೀವು ಕ್ಲಿಯರ್ ಮಾಡಲೇಬೇಕು. ನೀವು ನಿರ್ದಿಷ್ಟ ಕನಿಷ್ಠ ಅರ್ಹತೆ ಏನಿರ್ತದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಯರ್ ಮಾಡಲೇಬೇಕು. ನೋಡಿ, ಪುರುಷ ಅಭ್ಯರ್ಥಿಗಳು 1600 ಮೀಟ್ರ್ ಓಡಬೇಕು. ಎಷ್ಟು ನಿಮಿಷದಲ್ಲಿ? 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕಷ್ಟೇ ನೀವು. ಮತ್ತು ಮಹಿಳೆಯರು 400 ಮೀಟ್ರು 2 ನಿಮಿಷದಲ್ಲಿ ಓಡಲೇಬೇಕು ನೀವು. ಇದು ಫಿಸಿಕಲ್ ಟೆಸ್ಟು. ಇನ್ನು ನಾನು ಹಳೆ ವಿಡಿಯೋದಲ್ಲೂ ಮಾಡಾಕಿದ್ದೀನಿ ನೋಡಿ, ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ. ಅದರ ಸಂಪೂರ್ಣವಾಗಿ ಹೇಳಿದ್ದೀನಿ, ಫಿಸಿಕಲ್ ಟೆಸ್ಟ್ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನೀವು ಪ್ರಮುಖವಾಗಿ ಕೇಳಿದ್ದೇನು ಅಂದರೆ, ಈ ವಿಡಿಯೋದಲ್ಲಿ ನಾನು ರಿಸಲ್ಟ್ ಯಾವಾಗ ಬಂದಿದೆ ಓಕೆ ಒಪ್ಕೊಳ್ಳೋಣ, ಕಟ್ ಆಫ್ ಯಾವಾಗ ಬರುತ್ತೆ ಮತ್ತು ಫಿಸಿಕಲ್ ಟೆಸ್ಟ್ ಯಾವಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.